ಸೆಕೆಂಡ್ ಅಂತ ಕೊಟ್ಟು ಕೊಡಿ ನೀಟಾಗಿ. ಅದರ ಜೊತೆಗೆ ಬಹುಶಃ ನಿಮ್ಮ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತಾರೆ ಆ ಭೂಮಿ ವಿಷಯದ, ಅದು ಆಮೇಲೆ ಹೇಳೋಣ. ಇಲ್ಲಿ ಎತ್ತಿನ ಹೊಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ, ಅದರ ಜೊತೆಗೆ ಬಹುಶಃ ನಿಮ್ಮ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದ ಅಂತ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ. ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತಾರೆ ಆ ಭೂಮಿ ವಿಷಯದ, ಅದು ಆಮೇಲೆ ಹೇಳೋಣ. ಇಲ್ಲಿ ಎತ್ತಿನ ಹೊಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲ್ಯಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ ಎರಡು ಜಿಲ್ಲೆ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ತೆಗಿರಿ, ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IITಯ ವರದಿಗಳನ್ನು ತೆಗಿರಿ. ಈ ನೀರನ್ನು ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಾ ಇದೆ, ಆ ಕಾಯಿಲೆಗಳಿಗೆ. ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮೇಲೆ ತಗೊಳ್ಳೋರು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ? ಇದು ಇರತಕ್ಕಂಥ ವಾಸ್ತವಾಂಶ. ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಇವತ್ತು ಅಟ್ಲೀಸ್ಟ್ ಟರ್ಷಿಯರಿ ಪ್ಲ್ಯಾಂಟ್ನಾದರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸ್ಬೋದಾಗಿತ್ತು. ಸದ್ಯ ಒಂದು 2 ವರ್ಷ ಮಳೆ ಚೆನ್ನಾಗಾಯಿತು. ಮಳೆ ಚೆನ್ನಾಗಿದ್ದರಿಂದ ಸ್ವಲ್ಪ ಕೊಳಚೆ ನೀರುಗಳು ಹರಿದು ಹೋಗಿದೆ ಹೊರಗಡೆ. ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು? ನಾವು 2006-7 ಯರಗೋಳು ಪ್ರಾಜೆಕ್ಟು ಮಾಧ್ಯಮ